ಕಮಲ ಮತ್ತು ವಿಮಲ ಇಬ್ಬರು ಅವಳಿ ಸಹೋದರಿಯರು. ಅವರ ತಂದೆ ತಾಯಿ ಮದುವೆಯಾಗಿ 10 ವರ್ಷಗಳ ನಂತರ ಅವಳಿ ಮಕ್ಕಳಾಗಿ ಕಮಲ ಮತ್ತು ವಿಮಲ ಹುಟ್ಟಿದರು. ಇಬ್ಬರೂ ನೋಡಲು ಒಂದೇ ರೀತಿ ಇದ್ದರು. ಅವರೊಂದಿಗೆ ನಿತ್ಯ ಒಡನಾಟವಿದ್ದವರಿಗೆ ಮಾತ್ರ ಅವರ ನಡುವಿನ ವ್ಯತ್ಯಾಸ ತಿಳಿಯುತ್ತಿತ್ತು. ಇಲ್ಲವಾದರೆ ಯಾರು ಎಂದು ಗುರುತಿಸುವುದೇ ಕಷ್ಟವಾಗುತ್ತಿತ್ತು. ಇದು ಅವರಿಗೆ ಸುಮಾರು 22 ವರ್ಷಗಳಾದ ನಂತರ ನಡೆದ ಘಟನೆ. ಕಮಲ ಮತ್ತು ವಿಮಲರ ಮಾವನ ಮಗ ಮಂಜು ಶಾಲೆಯ ರಜಾದಿನಗಳಲ್ಲಿ ಆಗಾಗ ಅವರ ಮನೆಗೆ ಹೋಗಿ ಅಲ್ಲಿ ಉಳಿದುಕೊಳ್ಳುತ್ತಿದ್ದ. ಅಲ್ಲಿ ತುಂಬಾ ಮಕ್ಕಳು ಇರುತ್ತಿದ್ದರಿಂದ ಅವನಿಗೆ ಸಮಯ ಕಳೆಯಲು ಚೆನ್ನಾಗಿರುತ್ತಿತ್ತು. ಕಮಲ ಮತ್ತು ವಿಮಲ ಮಂಜುವನ್ನು ಹೊಲಗಳಿಗೆ ಕರೆದುಕೊಂಡು ಹೋಗುವುದು, ಆಟಗಳಲ್ಲಿ ತೊಡಗಿಸಿಕೊಳ್ಳುವುದು ಮಾಡುತ್ತಿದ್ದರು. ಈಗ ಮಂಜುವಿಗೆ 20 ವರ್ಷ. ಮೊದಲಿನಿಂದಲೂ ಇದ್ದ ಸಲುಗೆಯಿಂದ ಈಗಲೂ ರಜಾದಿನಗಳಲ್ಲಿ ಅವರ ಮನೆಗೆ ಉಳಿಯಲು ಹೋಗಿದ್ದ. ಈಗ ಕಮಲ ಮತ್ತು ವಿಮಲ ಸ್ವಲ್ಪ ಬೆಳೆದು ದೊಡ್ಡವರಾಗಿದ್ದರು. ಆದರೂ ಮೊದಲಿನ ಆತ್ಮೀಯತೆ ಹಾಗೆಯೇ ಇತ್ತು. ಕಮಲ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತಿದ್ದಳು. ವಿಮಲ ಸ್ವಲ್ಪ ಸೋಮಾರಿ. ಏನಾದರೂ ಒಂದು ಕೆಲಸದ ನೆಪ ಹೇಳಿಕೊಂಡು ಸಮಯ ಕಳೆಯುತ್ತಿದ್ದಳು. ಹೆಚ್ಚಿನ ಸಮಯ ಟಿವಿ ನೋಡುವುದರಲ್ಲಿ ಕಳೆಯುತ್ತಿದ್ದಳು. ಕಮಲ ಮತ್ತು ವಿಮಲರನ್ನು ಚಿಕ್ಕಂದಿನಿಂದಲೂ ನೋಡಿದ್ದರಿಂದ ಮಂಜುವಿಗೆ ಅವರ ಮೇಲೆ ಬೇರೆ ಯಾವ ಆಸಕ್ತಿಯೂ ಮೂಡಿರಲಿಲ್ಲ. ಮಂಜು ಅವರ ಮನೆಯಲ್ಲಿರುವಾಗ ಒಮ್ಮೆ ಒಂದು ಘಟನೆ ನಡೆಯಿತು. ಮಂಜು ಸ್ನಾನ ಮುಗಿಸಿ ಟವೆಲ್ ಸುತ್ತಿಕೊಂಡು ಹೊರಗೆ ಬರುತ್ತಿದ್ದ. ಮನೆಯಲ್ಲಿ ವಿಮಲ ಮಾತ್ರ ಇದ್ದಳು. ಬೇರೆ ಎಲ್ಲರೂ ಅವರವರ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದರು. ಮಂಜು ಟವೆಲ್ ಸುತ್ತಿಕೊಂಡು ಬಂದಿದ್ದನ್ನು ನೋಡಿ ವಿಮಲಾಗೆ ತಮಾಷೆ ಮಾಡಬೇಕು ಅನ್ನಿಸಿತು. ತಮಾಷೆಗೆ ಅವನ ಟವೆಲ್ ಅನ್ನು ಒಮ್ಮೆ ಹಿಡಿದೆಳೆದಳು. ಮಂಜು ಸ್ನಾನಕ್ಕೆ ಹೋಗುವಾಗ ಬೇರೆ ಬಟ್ಟೆಗಳನ್ನೂ ತೆಗೆದುಕೊಳ್ಳದೆ ಹೋದಿದ್ದರಿಂದ ಬರುವಾಗ ಬರೀ ಟವೆಲ್ ಅನ್ನು ಸುತ್ತಿಕೊಂಡು ಬಂದಿದ್ದನು. ವಿಮಲ ತಮಾಷೆಗೆ ಟವೆಲ್ ಎಳೆದಾಗ ಅದು ಪೂರ್ತಿಯಾಗಿ ಬಿಚ್ಚಿ ಹೋಯಿತು. ಮಂಜುವಿನ ಸಂಪೂರ್ಣ ದರ್ಶನ ವಿಮಲಾಗೆ ಆಯಿತು. ಮಂಜುವಿಗೆ ತುಂಬಾ ಮುಜುಗರವಾಯಿತು. ಬೇಗ ಟವೆಲ್ ಎಳೆದುಕೊಂಡು ತನ್ನ ರೂಮಿಗೆ ಹೋದನು. ಆದರೆ ಆಗಲೇ ವಿಮಲಾಗೆ ಎಲ್ಲಾ ದರ್ಶನವಾಗಿತ್ತು. ಮಂಜು ಡ್ರೆಸ್ ಹಾಕಿಕೊಂಡು ಹೊರಗೆ ಬಂದು ನೋಡಿದರೆ ಅಲ್ಲಿ ವಿಮಲ ಇರಲಿಲ್ಲ. ಆ ಸನ್ನಿವೇಶವನ್ನು ನೋಡಿ ವಿಮಲಾಗೆ ಮನಸ್ಸಿನಲ್ಲಿ ಏನೇನೋ ಆಲೋಚನೆಗಳು ಬಂದಿದ್ದವು. ತಡೆಯಲಾರದೆ ಆ ಜಾಗವನ್ನು ಬಿಟ್ಟು ಹೋಗಿದ್ದಳು. ಆ ದಿನ ರಾತ್ರಿ ಇಡೀ ವಿಮಲಾಗೆ ನಿದ್ದೆ ಬರಲಿಲ್ಲ. ತನ್ನ ಕಣ್ಣೆದುರಿಗೆ ಕಂಡ ದೃಶ್ಯವನ್ನು ಮೆಲುಕು ಹಾಕುತ್ತಿದ್ದಳು. ವಿಮಲಾಗೆ ಆ ವಿಷಯಗಳಲ್ಲಿ ಸ್ವಲ್ಪ ಆಸಕ್ತಿ ಜಾಸ್ತಿ ಇತ್ತು. ಆದರೆ ಯಾವತ್ತೂ ಅಂತಹ ಅವಕಾಶ ಸಿಕ್ಕಿರಲಿಲ್ಲ. ಅವಳ ಕ್ಲೋಸ್ ಫ್ರೆಂಡ್ ಒಬ್ಬಳು ಅದರ ಬಗ್ಗೆ ತುಂಬಾ ಮಾತನಾಡುತ್ತಿದ್ದಳು. ಅವಳಿಗೆ ಒಂದೆರಡು ಅನುಭವ ಆದ ಬಗ್ಗೆ ಕೂಡ ಹೇಳಿದ್ದಳು. ಈಗ ಮಂಜುವನ್ನು ನೋಡಿದ ಮೇಲೆ ವಿಮಲಾಗೆ ಹೇಗಾದರೂ ಮಾಡಿ ತಾನು ಮಂಜುವನ್ನು ಒಲಿಸಿಕೊಳ್ಳಬೇಕು ಅನ್ನಿಸಿತು. ಮಂಜು ಕೂಡ ನೋಡಲು ಕಟ್ಟುಮಸ್ತಾಗಿ ಚೆನ್ನಾಗಿದ್ದ. ಮರುದಿನ ಮಧ್ಯಾಹ್ನ ಊಟ ಮುಗಿಸಿ ಕಮಲ, ವಿಮಲ ಮತ್ತು ಮಂಜು ಮಾತನಾಡುತ್ತಾ ಒಂದು ರೂಮಿನಲ್ಲಿ ಕುಳಿತಿದ್ದರು. ಹಾಗೆಯೇ ಅಲ್ಲೇ ಹಾಸಿಗೆಯಲ್ಲಿ ಒರಗಿಕೊಂಡು ನಿದ್ದೆ ಮಾಡಿದರು. ವಿಮಲ ಮಂಜುವಿನ ಹತ್ತಿರ ಮಲಗಿದ್ದಳು. ಮಂಜು ಚೆನ್ನಾಗಿ ನಿದ್ದೆ ಮಾಡುತ್ತಿದ್ದ. ಅವಳಿಗೆ ಹಿಂದಿನ ದಿನ ನೋಡಿದ ಘಟನೆಯ ನೆನಪಾಯಿತು. ಮಂಜುವಿನ ಮೇಲೆ ಆಸೆಯಾಗಿ ನಿಧಾನಕ್ಕೆ ಅವನ ಮೈಮೇಲೆ ಕೈ ಹಾಕಿದಳು. ಅವನಿಂದ ಯಾವ ಪ್ರತಿಕ್ರಿಯೆಯೂ ಬರಲಿಲ್ಲ. ಯಾವ ವಿರೋಧವೂ ಬರಲಿಲ್ಲ. ಅವಳಿಗೆ ಇನ್ನಷ್ಟು ಧೈರ್ಯ ಬಂತು. ಅವನ ಮೈಮೇಲೆಲ್ಲ ಕೈಯಾಡಿಸುತ್ತಾ ಮಜಾ ತೆಗೆದುಕೊಳ್ಳುತ್ತಿದ್ದಳು. ಇದರಿಂದ ಮಂಜು ಎಚ್ಚರವಾಯಿತು. ಆದರೆ ಅವನು ನಿದ್ದೆ ಬಂದಿರುವ ಹಾಗೆ ನಟಿಸುತ್ತಿದ್ದನು. ಪಕ್ಕದಲ್ಲಿ ಕಮಲ ಚೆನ್ನಾಗಿ ನಿದ್ದೆ ಮಾಡುತ್ತಿದ್ದಳು. ಅದನ್ನು ನೋಡಿ ವಿಮಲ ಇನ್ನಷ್ಟು ಮುಂದುವರೆದಳು. ಈಗ ಮಂಜುವಿಗೆ ತಡೆಯಲಾರದೆ ಅವನು ಕೂಡ ವಿಮಲಾಳನ್ನು ತಬ್ಬಿಕೊಂಡನು. ಹಾಗೆ ಅವಳಿಗೆ ಮುತ್ತು ಕೊಡಲಾರಂಭಿಸಿದನು. ಅಷ್ಟರಲ್ಲಿ ಅವರ ಮನೆಗೆ ಯಾರೋ ನೆಂಟರು ಬಂದರು. ಅದರಿಂದ ವಿಮಲಾಳ ಅಮ್ಮ ಎಲ್ಲರನ್ನೂ ಹೊರಗೆ ಕರೆದರು. ಒಳ್ಳೆಯ ಅವಕಾಶ ಮಿಸ್ ಆಯ್ತಲ್ಲ ಅಂತ ವಿಮಲ ಮತ್ತು ಮಂಜು ಬೇಸರಪಟ್ಟರು. ಎಲ್ಲರೂ ಎದ್ದು ಹೊರಗಡೆ ಬಂದರು. ಕೈಗೆ ಬಂದ ತುತ್ತು ಬಾಯಿಗೆ ಸಿಗಲಿಲ್ಲ ಅಂತ ಮಂಜು ಯೋಚನೆ ಮಾಡಿದನು. ಹೇಗಿದ್ದರೂ ಇಲ್ಲೇ ಇರುತ್ತೇನೆ, ಇನ್ನೊಮ್ಮೆ ಅವಕಾಶ ಸಿಗಬಹುದು ಅಂತ ಸುಮ್ಮನಾದನು. ಆದರೆ ಅವನಿಗೆ ಆಗ ಪ್ರಶ್ನೆಯೊಂದು ಕಾಡಿತ್ತು. ಆ ರೂಮಿನಲ್ಲಿ ಸ್ವಲ್ಪ ಬೆಳಕು ಕಡಿಮೆ ಇತ್ತು. ಕಮಲ ಮತ್ತು ವಿಮಲ ಇಬ್ಬರೂ ಅವನ ಜೊತೆಯಲ್ಲಿಯೇ ಇದ್ದಿದ್ದರಿಂದ ತಾನು ಸ್ವಲ್ಪ ಎಂಜಾಯ್ ಮಾಡಿದ್ದು ಯಾರ ಜೊತೆ ಅಂತ ಅವನಿಗೆ ತಿಳಿಯಲಿಲ್ಲ. ಅದು ವಿಮಲ ಅನ್ನೋದು ಅವನಿಗೆ ಸರಿಯಾಗಿ ಗೊತ್ತಾಗಲಿಲ್ಲ. ತುಂಬಾ ಯೋಚಿಸಿದ ನಂತರ ಅದು ಕಮಲ ಇರಬಹುದು ಅಂದುಕೊಂಡನು. ಕಮಲ ಒಬ್ಬಳೇ ಸಿಕ್ಕಾಗ ಇನ್ನೊಮ್ಮೆ ನೋಡೋಣ ಅಂತ ಸುಮ್ಮನಾದನು. ಮರುದಿನ ಮಾವಿನ ಹಣ್ಣನ್ನು ತೆಗೆದುಕೊಂಡು ಬರೋಣ ಅಂತ ಕಮಲ ಮಂಜುವನ್ನು ಕರೆದಳು. ಮಂಜುವಿಗೆ ಸಂತೋಷವಾಯಿತು. ಇಬ್ಬರೂ ಸೇರಿ ಮಾವಿನ ಮರದ ಬಳಿ ಹೋದರು. ಹಣ್ಣುಗಳು ಸ್ವಲ್ಪ ಮೇಲೆ ಇದ್ದಿದ್ದರಿಂದ ಕೀಳಲು ಆಗಲಿಲ್ಲ. ಈ ಮರದ ಹಣ್ಣುಗಳು ತುಂಬಾ ಚೆನ್ನಾಗಿವೆ. ನಿನಗೆ ತಿನ್ನೋಕೆ ಹಣ್ಣು ಬೇಕಾ? ನಾನು ಮೇಲೆ ಹತ್ತಿ ತೆಗೆದುಕೊಡುತ್ತೇನೆ ಅಂತ ಕಮಲ ಹೇಳಿದಳು. ಆಗ ಮಂಜುವಿಗೆ ಬೇಕಾಗಿದ್ದೆ ಬೇರೆ. ನನಗೆ ಆ ಹಣ್ಣು ಬೇಡ ಅಂತ ಸುಮ್ಮನಾದ. ಕಮಲಾಗೆ ಏನು ಅಂತ ಅರ್ಥ ಆಗಲಿಲ್ಲ.
ಮತ್ತಿನ್ನೇನು ಬೇಕು ಅಂತ ಅವನ ಕಡೆ ಪ್ರಶ್ನಾರ್ಥಕವಾಗಿ ನೋಡಿದಳು. ಮಂಜು ಜಾಸ್ತಿ ಮಾತನಾಡದೆ ಕಮಲಾಳನ್ನು ಒಮ್ಮೆಲೆ ಹಿಂದಿನಿಂದ ತಬ್ಬಿಕೊಂಡು ನನಗೆ ಇದು ಬೇಕು ಅಂತ ಹೇಳಿದನು. ಕಮಲಾಗೆ ಆಶ್ಚರ್ಯವಾಯಿತು, ಜೊತೆಗೆ ಸ್ವಲ್ಪ ಕೋಪವೂ ಬಂತು. ಅವನು ಹಿಂದಿನಿಂದ ತಬ್ಬಿಕೊಂಡಿದ್ದು ಒಂದು ರೀತಿಯ ಮಜಾ ಕೊಟ್ಟಿತ್ತು, ಆದರೆ ಅವಳು ಅದನ್ನು ನಿರೀಕ್ಷಿಸಿರಲಿಲ್ಲ. ಹಾಗಾಗಿ ಸ್ವಲ್ಪ ಕೋಪವನ್ನು ತೋರಿಸಿದಳು. ನೀನು ಈ ತರದವನು ಅಂತ ಅಂದುಕೊಂಡಿರಲಿಲ್ಲ ಅಂದಳು. ಆಗ ಮಂಜು, ನಿನ್ನೆ ನೀನಾಗಿಯೇ ನನಗೆ ಹಾಗೆಲ್ಲ ಮಾಡಿದ್ದೀಯಾ ಅಂತ ಹೇಳಿದ. ಕಮಲ ಏನನ್ನೂ ಮಾತನಾಡದೆ ಅಲ್ಲಿಂದ ಸೀದಾ ಮನೆಗೆ ಬಂದಳು. ಮಂಜುವಿಗೆ ಆಶ್ಚರ್ಯವಾಯಿತು. ನೆನ್ನೆ ಅವಳಾಗಿಯೇ ನನ್ನ ಮೇಲೆ ಬಿದ್ದುಕೊಂಡು ಬರುತ್ತಿದ್ದಳು, ಇವತ್ತು ಯಾಕೆ ಈ ರೀತಿ ಕೋಪ ತೋರಿಸುತ್ತಿದ್ದಾಳೆ ಅವನಿಗೆ ಅರ್ಥವಾಗಲಿಲ್ಲ. ಯಾವುದಕ್ಕೂ ನೋಡೋಣ ಅಂತ ಮನೆಗೆ ಹೋದನು. ಕಮಲ ಮನೆಗೆ ಹೋಗುವಾಗ ಅವಳಿಗೂ ಕೂಡ ಯೋಚನೆಯಾಯಿತು, ಮಂಜು ಯಾಕೆ ಈ ರೀತಿ ಮಾಡಿದ. ಅವನು ಆ ರೀತಿ ಮಾಡಿದ್ದು ಹೆಚ್ಚಾಗಿ ನೆನ್ನೆ ನೀನಾಗಿಯೇ ಹಾಗೆ ಮಾಡಿದ್ದೆ ಅಂತ ಹೇಳಿದ್ದು ಅವಳನ್ನು ಯೋಚನೆಗೆ ತಳ್ಳಿತು. ನಾನು ಯಾವತ್ತೂ ಅವನ ಜೊತೆ ಆ ರೀತಿ ನಡೆದುಕೊಂಡಿದ್ದೆ ಅನ್ನುವುದು ಅವಳಿಗೆ ಅರ್ಥವಾಗುತ್ತಿರಲಿಲ್ಲ. ತುಂಬಾ ಹೊತ್ತು ಯೋಚಿಸಿದ ನಂತರ ಅವಳಿಗೆ ಅನ್ನಿಸಿತು, ಒಂದು ವೇಳೆ ಅವನೇನಾದರೂ ವಿಮಲ ಜೊತೆ ಈ ರೀತಿ ಮಾಡಿರಬಹುದಾ, ನನ್ನನ್ನು ಅವಳೇ ಅಂತ ತಿಳಿದುಕೊಂಡು ಇವತ್ತು ಈ ರೀತಿ ಮಾಡಿರಬಹುದು ಅಂತ ಅನ್ನಿಸಿತು. ತುಂಬಾ ಯೋಚನೆಯ ನಂತರ ಅದೇ ಆಗಿರಬಹುದು ಅಂತ ಅನ್ನಿಸಿತು. ಯಾವುದಕ್ಕೂ ನೋಡೋಣ ಅಂತ ಅವರಿಬ್ಬರ ಮೇಲೆ ಒಂದು ಕಣ್ಣಿಟ್ಟಳು. ಈ ಕಡೆ ಮಂಜು ಕೂಡ ಯೋಚನೆಯಲ್ಲಿ ಬಿದ್ದಿದ್ದ. ಅವನಿಗೆ ಏನಾಗುತ್ತಿದೆ ಅನ್ನೋದನ್ನ ಅರ್ಥಮಾಡಿಕೊಳ್ಳುವುದು ಕಷ್ಟವಾಗುತ್ತಿತ್ತು. ಕಮಲ ತನ್ನ ಮನೆಯನ್ನು ಸೇರಿದಾಗ ಆ ದಿನ ರಾತ್ರಿ ತುಂಬಾ ಯೋಚಿಸಿದಳು. ಮಂಜು ಅನಿರೀಕ್ಷಿತವಾಗಿ ಅವಳನ್ನು ತಬ್ಬಿಕೊಂಡಿದ್ದು ಅವಳಿಗೆ ವಿಶೇಷ ಅನುಭವ ಕೊಟ್ಟಿತ್ತು. ಅದು ಇನ್ನಷ್ಟು ಬೇಕು ಅನ್ನಿಸುತ್ತಿತ್ತು. ಅದರ ಬಗ್ಗೆ ತುಂಬಾ ಯೋಚಿಸಿದಾಗ ಅದು ಇಷ್ಟವಾಗೊಡಗಿತ್ತು. ಮನಸ್ಸಿನಲ್ಲಿ ಏನೇನೋ ಕಲ್ಪನೆ ಬರತೊಡಗಿದವು. ಆ ಕಲ್ಪನೆಗಳು ತುಂಬಾ ಖುಷಿ ಕೊಟ್ಟವು. ಮಂಜುವಿನ ಮಾತು ಕೇಳಿದ ಮೇಲೆ ಅವಳು ವಿಮಲ ಮತ್ತು ಮಂಜುವನ್ನು ಗಮನಿಸುತ್ತಿದ್ದಳು. ಆದರೆ ಅವರ ನಡುವೆ ಆ ರೀತಿ ಏನೂ ನಡೆಯಲಿಲ್ಲ. ಅಂದರೆ ತಾನು ತಿಳಿದುಕೊಂಡಿದ್ದು ತಪ್ಪು ಅಂತ ಅಂದುಕೊಂಡಳು. ಒಂದೆರಡು ದಿನಗಳಲ್ಲಿ ಮಂಜು ಹೇಳಿದ ಮಾತು ಮರೆತು ಹೋಯಿತು. ಆದರೆ ಮಂಜು ತನ್ನನ್ನು ತಬ್ಬಿಕೊಂಡಿದ್ದು ಮಾತ್ರ ಮರೆಯಲು ಆಗಲಿಲ್ಲ. ಹೇಗಾದರೂ ಮಾಡಿ ಅದನ್ನು ಪೂರ್ತಿಯಾಗಿ ಅನುಭವಿಸಬೇಕು ಅಂತ ಅಂದುಕೊಂಡಳು. ವಿಮಲ ಇಲ್ಲದಿರುವ ಸಮಯ ನೋಡಿ ಮಂಜುವನ್ನು ಮತ್ತೆ ಮಾವಿನ ತೋಟಕ್ಕೆ ಕರೆದುಕೊಂಡು ಹೋದಳು. ಮಂಜು ಏನು ಹೇಳದೆ ಅವಳ ಜೊತೆ ಹೋದ. ಮರದ ಹತ್ತಿರ ಹೋದಾಗ ಹಣ್ಣನ್ನು ಕೇಳುವುದರ ಬದಲು ಅವಳು ಅಲ್ಲೇ ಪಕ್ಕದಲ್ಲಿರುವ ಒಂದು ಪಂಪ್ ಹೌಸಿಗೆ ಕರೆದುಕೊಂಡು ಹೋದಳು. ಇಲ್ಲಿ ಏನಿದೆ ಅಂತ ಮಂಜು ಕೇಳಿದ. ಇಲ್ಲಿ ಏನೂ ಇಲ್ಲ, ಆದರೆ ನೀನು ಕೇಳಿದ್ದು ಬೇಕಾದರೆ ಇಲ್ಲಿ ಸಿಗುತ್ತದೆ ಅಂತ ಹೇಳಿದಳು. ಮಂಜು ಏನು ಅಂತ ಅವಳ ಮುಖ ನೋಡಿದ. ಕಮಲ ಅವನ ಕೈಯನ್ನು ತೆಗೆದುಕೊಂಡು ತನ್ನ ಅಂದದ ಮೇಲೆ ಇಟ್ಟುಕೊಂಡು, ಇದೆ ಅಲ್ವಾ ನಿನಗೆ ಬೇಕಾದದ್ದು ಅಂದಳು. ಮಂಜುವಿನ ಖುಷಿಗೆ ಪಾರವೇ ಇರಲಿಲ್ಲ. ಅವಳನ್ನು ಒಮ್ಮೆಲೆ ತಬ್ಬಿಕೊಂಡು ನಿಂತ. ತನಗೆ ತಿಳಿದಂತೆಲ್ಲ ಅವಳ ಜೊತೆ ಚೆನ್ನಾಗಿ ಎಂಜಾಯ್ ಮಾಡಿದ. ಕಮಲ ಕೂಡ ಅವನಿಗೆ ಚೆನ್ನಾಗಿ ಸಹಕರಿಸುತ್ತಾ ತಾನು ಚೆನ್ನಾಗಿ ಎಂಜಾಯ್ ಮಾಡಿದಳು. ತನ್ನ ಈ ಕೆಲಸಕ್ಕೆ ಸಹಕಾರವಾಗುವಂತೆ ಮೊದಲು ದಾರಿ ತೋರಿಸಿದವಳು ವಿಮಲ ಅನ್ನುವುದು ಮಾತ್ರ ಇಬ್ಬರಿಗೂ ತಿಳಿದಿರಲಿಲ್ಲ. ಅವರ ಈ ಕಳ್ಳತನದ ಆಟ ಸಮಯ ಸಿಕ್ಕಾಗಲೆಲ್ಲ ನಡೆಯಿತು. ಅದು ಹಾಗೇ ಮುಂದುವರೆದು ವಿಮಲ ಒಮ್ಮೆ ಅವರನ್ನು ಕದ್ದು ನೋಡುವವರೆಗೂ ನಡೆಯಿತು. ವಿಮಲ ಒಂದು ದಿನ ಅನಿರೀಕ್ಷಿತವಾಗಿ ಪಂಪ್ ಹೌಸ್ ಕಡೆ ಬಂದಳು. ಅಲ್ಲಿ ಕಮಲ ಮತ್ತು ಮಂಜು ಜೊತೆಯಾಗಿರುವುದನ್ನು ನೋಡಿ ಅವಳಿಗೆ ದಿಗ್ಭ್ರಮೆಯಾಯಿತು. ತನ್ನಿಂದಲೇ ಶುರುವಾದ ಈ ಆಟ ತನ್ನ ತಂಗಿಯೊಂದಿಗೆ ನಡೆಯುತ್ತಿದೆ ಎಂದು ತಿಳಿದು ಅವಳಿಗೆ ದುಃಖ ಮತ್ತು ಕೋಪ ಒಟ್ಟಿಗೆ ಬಂದವು. ಅವಳು ಅಲ್ಲಿಂದ ಓಡಿಹೋದಳು. ಮನೆಗೆ ಬಂದ ಮೇಲೆ ಅವಳು ಯಾರೊಂದಿಗೂ ಮಾತನಾಡದೆ ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡಳು. ಕಮಲ ಮತ್ತು ಮಂಜು ಅವಳ ವರ್ತನೆಯಿಂದ ಗಾಬರಿಯಾದರು. ಅವರಿಗೆ ವಿಮಲ ಎಲ್ಲವನ್ನೂ ನೋಡಿದ್ದಾಳೆಂದು ಅರ್ಥವಾಯಿತು. ಕಮಲ ವಿಮಲಳ ಕೋಣೆಯ ಬಾಗಿಲು ತಟ್ಟಿ, ವಿಮಲ, ಬಾಗಿಲು ತೆಗಿ, ನಮಗೆ ಮಾತನಾಡಬೇಕು ಎಂದು ಹೇಳಿದಳು. ವಿಮಲ ಬಾಗಿಲು ತೆರೆದಳು. ಅವಳ ಕಣ್ಣುಗಳು ಕೆಂಪಾಗಿದ್ದವು. ಕಮಲ ಮತ್ತು ಮಂಜು ಒಳಗೆ ಬಂದರು. ವಿಮಲ, ನಮಗೆಲ್ಲ ಗೊತ್ತಾಗಿದೆ. ನೀನು ನಮ್ಮನ್ನು ನೋಡಿದ್ದೀಯಾ ಎಂದು ಕಮಲ ಹೇಳಿದಳು. ವಿಮಲ ಮೌನವಾಗಿ ತಲೆ ಅಲ್ಲಾಡಿಸಿದಳು. ನಾನು ನಿನಗೆ ದ್ರೋಹ ಮಾಡಿದೆ. ನನ್ನನ್ನು ಕ್ಷಮಿಸು ಎಂದು ಕಮಲ ಹೇಳಿದಳು. ನಾನು ನಿನ್ನನ್ನು ಕ್ಷಮಿಸುವುದು ಹೇಗೆ? ನೀನು ನನ್ನಿಂದಲೇ ಶುರುವಾದ ಆಟವನ್ನು ನನ್ನ ಜೊತೆಯೇ ಆಡಿದ್ದೀಯಾ ಎಂದು ವಿಮಲ ಅಳುತ್ತಾ ಹೇಳಿದಳು. ಮಂಜು ತಲೆ ತಗ್ಗಿಸಿ ನಿಂತಿದ್ದ. ಅವನಿಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ. ವಿಮಲ, ನಾನು ನಿನ್ನನ್ನು ನೋಯಿಸಬೇಕು ಅಂತ ಮಾಡಲಿಲ್ಲ. ಆದರೆ ಕಮಲ ಮಾತು ಪೂರ್ತಿ ಮಾಡುವ ಮುನ್ನ ವಿಮಲ ಮಧ್ಯದಲ್ಲಿ ಮಾತನಾಡಿದಳು. ಸಾಕು ಕಮಲ, ನನಗೆ ನಿನ್ನ ಯಾವ ಸಮಜಾಯಿಷ್ಯೂ ಬೇಡ. ನೀನು ನನ್ನ ನಂಬಿಕೆಗೆ ದ್ರೋಹ ಮಾಡಿದ್ದೀಯಾ. ನನ್ನ ಕಣ್ಣಿಗೆ ಕಾಣಬೇಡ ಎಂದು ವಿಮಲ ಹೇಳಿ ಕೋಣೆಯಿಂದ ಹೊರಗೆ ಹೋದಳು. ಕಮಲ ಮತ್ತು ಮಂಜು ಮೌನವಾಗಿ ಕೋಣೆಯಲ್ಲಿ ಕುಳಿತರು. ಅವರ ನಡುವೆ ಒಂದು ರೀತಿಯ ಶೂನ್ಯತೆ ಆವರಿಸಿತ್ತು.
ವಿಮಲ ಆ ದಿನದಿಂದ ಮನೆಯಲ್ಲಿ ಯಾರೊಂದಿಗೂ ಮಾತನಾಡಲಿಲ್ಲ. ಅವಳು ತನ್ನ ಕೋಣೆಯಲ್ಲಿಯೇ ಹೆಚ್ಚಾಗಿ ಕಾಲ ಕಳೆಯುತ್ತಿದ್ದಳು. ಕಮಲ ಮತ್ತು ಮಂಜು ಅವಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದರು. ಆದರೆ ವಿಮಲ ಅವರ ಮಾತನ್ನು ಕೇಳಲು ತಯಾರಿರಲಿಲ್ಲ. ಕೆಲವು ದಿನಗಳ ನಂತರ ವಿಮಲ ತನ್ನ ತಂದೆ ತಾಯಿಗೆ ಎಲ್ಲವನ್ನೂ ಹೇಳಿದಳು. ಅವಳು ಕಮಲ ಮತ್ತು ಮಂಜುವಿನ ನಡುವಿನ ಸಂಬಂಧದ ಬಗ್ಗೆ ತಿಳಿಸಿದಳು. ಅವಳ ತಂದೆ ತಾಯಿ ಆಘಾತಕ್ಕೊಳಗಾದರು. ಅವರು ಕಮಲ ಮತ್ತು ಮಂಜುವನ್ನು ತೀವ್ರವಾಗಿ ಟೀಕಿಸಿದರು. ನಿಮ್ಮಿಬ್ಬರಿಂದ ನಮಗೆ ತುಂಬಾ ಅವಮಾನವಾಗಿದೆ. ನೀವು ನಮ್ಮ ಕುಟುಂಬದ ಘನತೆಗೆ ಮಸಿ ಬಳಿದಿದ್ದೀರಿ ಎಂದು ಅವರ ತಂದೆ ಹೇಳಿದರು. ಕಮಲ ಮತ್ತು ಮಂಜು ತಲೆ ತಗ್ಗಿಸಿ ನಿಂತಿದ್ದರು. ಅವರಿಗೆ ತಮ್ಮ ತಪ್ಪಿನ ಅರಿವಾಗಿತ್ತು. ವಿಮಲ ಆ ದಿನದಿಂದ ಮನೆಯಿಂದ ಹೊರಗೆ ಹೋಗಲು ಶುರುಮಾಡಿದಳು. ಕಮಲ ಮತ್ತು ಮಂಜು ತಮ್ಮ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪ ಪಡುತ್ತಾ ತಮ್ಮ ಜೀವನವನ್ನು ಮುಂದುವರೆಸಿದರು.